ನಾನು ಗಡಿನಾಡು ಮತ್ತು ಹೊರನಾಡು ಕನ್ನಡಿಗರ ಹಿತಾಸಕ್ತಿ ಕಾಪಾಡಲು ಹಾಗೂ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶ ಕಲ್ಪಿಸುವ ಕುರಿತು ಮಾನ್ಯ ಯೋಜನಾ ಮಂತ್ರಿಗಳನ್ನು ಪ್ರಸ್ತಾಪನೆ ಮಂಡಿಸಿದ್ದೇನೆ. ಮಾತಾಡಿ ನೀವು 3:30 ಇದು ತಮ್ಮ ಅನುಮತಿ ಕೇಳಬೇಕು ಸರ್. ಮಾತಾಡಿ, ತಮ್ಮ ಅನುಮತಿಯೊಂದಿಗೆ 3:30 ಮಾತಾಡಿ ನೀವು. ಮಾತಾಡ್ತೀನಿ ಸರ್, ಆಮೇಲೆ ಉತ್ತರ ಹೇಳ್ತಾರೆ. ಸನ್ಮಾನ್ಯ ಸಭಾಪತಿಗಳೇ, ಇದು ಗಡಿನಾಡು ಮತ್ತು ಹೊರನಾಡು ಕನ್ನಡಿಗರ ವಿಷಯ ಕುರಿತು ತೆಗೆದುಕೊಂಡಿದ್ದೇನೆ. ಹೋದ ಸೆಷನ್ನಲ್ಲಿ ಇದು ಅಜೆಂಡಾ ಆಗಿತ್ತು, ಕಾರಣಾಂತರಗಳಿಂದ ಬರಲಿಲ್ಲ. ನಮ್ಮ ಮಂತ್ರಿಗಳು ಸಹ ಅವಾಗೆ ಬಂದು ಕುಳಿತುಕೊಂಡು ಹೋದರು. ಮತ್ತೆ ನಾನು ಇದನ್ನು ಪ್ರಸ್ತಾವನೆ ಮಾಡಬೇಕಂತಂದಾಗ ಅವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಟ್ಟಿದ್ದು ನಾನು ಕೇಳಿದ ವಿಷಯ ಬೇರೆ, ಅವರು ಉತ್ತರ ಕೊಟ್ಟಿದ್ದು ಬೇರೆ ಇದೆ. ಅದು ಯಾವುದಂತ, ಯಾಕಂದರೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಕಾಸರಗೋಡಿಗೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದ್ದಾರೆ. ಆದರೆ ನನ್ನ ಮುಖ್ಯ ಅರ್ಜಿ ಇರೋದು ಅಥವಾ ನನ್ನ ಮುಖ್ಯ ಒಂದು ಒತ್ತಾಸೆ ಇರೋದು ಬಿಜಾಪುರ, ಬೀದರ್, ಕಲಬುರಗಿ, ಬೆಳಗಾವಿ ಗಡಿ ಭಾಗದಲ್ಲಿರ್ತಕ್ಕಂಥ ಅಥವಾ ಹೊರಗಡೆ ಇರ್ತಕ್ಕಂಥ ಕನ್ನಡಿಗರ ಕುರಿತು ನನ್ನ ಪ್ರಸ್ತಾವನೆ ಇದೆ. ಸನ್ಮಾನ್ಯ ಸಭಾಪತಿಗಳೇ, 1956ರಲ್ಲಿ ಭಾಷಾವಾರು ಪ್ರಾಂತಗಳು ರಾಜ್ಯಗಳು ರಚನೆ ಆಗ್ತದೆ. ಆವಾಗ ರಚನೆ ಆದಾಗ ಕರ್ನಾಟಕವು 19 ಜಿಲ್ಲೆಗಳಲ್ಲಿ 19 ಜಿಲ್ಲೆಗಳ 63 ತಾಲೂಕುಗಳು ಇವತ್ತು ಸುಮಾರು 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದ್ದೇವೆ. ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಗೋವಾ, ಆಂಧ್ರ ಪ್ರದೇಶ, ತೆಲಂಗಾಣ. ಅಂದರೆ ಕರ್ನಾಟಕದ ಉತ್ತರ, ಪಶ್ಚಿಮ, ದಕ್ಷಿಣ ಸಮುದ್ರ ಭಾಗವನ್ನು ಬಿಟ್ಟು ಉಳಿದ ಎಲ್ಲ ಭಾಗವನ್ನು ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಗಡಿ ಬೇರೆ ರಾಜ್ಯಗಳೊಂದಿಗೆ ಹಂಚಿಕೊಂಡಿದ್ದೇವೆ. ಸಭಾಪತಿಗಳೇ, ನನ್ನ ಮುಖ್ಯ ವಿಷಯ ಇರೋದು ಉತ್ತರ ಕರ್ನಾಟಕದ 4 ಜಿಲ್ಲೆಗಳಾದ ಬೀದರ್, ಕಲಬುರಗಿ, ಬಿಜಾಪುರ ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ಕನ್ನಡಿಗರು, ಹೊರನಾಡು ಕನ್ನಡಿಗರು, ವಿಶೇಷವಾಗಿ ಜತ್ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡಿಗರ ಬಗ್ಗೆ ನಾನು ಕೇಳಲು ಇಷ್ಟಪಡ್ತೇನೆ. ಏಕೆಂದರೆ ಜತ್ ಸಂಸ್ಥಾನ ತಮಗೆ ಗೊತ್ತಿದೆ, ಮೊದಲು ಅದೇ ಜಿಲ್ಲೆಯವರಾಗಿದ್ದರು. ಬ್ರಿಟಿಷರ ಕಾಲದಲ್ಲಿ ಇದು ಮುಂಬೈ ಪ್ರಾಂತದಲ್ಲಿತ್ತು. ಜತ್ ಸಂಸ್ಥಾನ ಬ್ರಿಟಿಷರ ಕಾಲದಲ್ಲಿ ಮುಂಬೈ ಸಂಸ್ಥಾನದಲ್ಲಿತ್ತು. ಇದು ಉತ್ತರ ಕರ್ನಾಟಕದ ಪಶ್ಚಿಮ ಭಾಗದಲ್ಲಿದೆ. ಉತ್ತರ ಕರ್ನಾಟಕದ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಜತ್ ಸಂಸ್ಥಾನವು ಮುಂದೆ ಮುಂಬೈ ಪ್ರಾಂತಕ್ಕೆ ಒಳಪಟ್ಟಿದ್ದು 1947ರಲ್ಲಿ 560 ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತವೆ. 560 ಒಕ್ಕೂಟಗಳು ಸೇರ್ಪಡೆ ಆದಾಗ ಇಲ್ಲಿ ಜತ್ ಸಂಸ್ಥಾನವು ವಾಸ್ತವವಾಗಿ ನಮ್ಮ ಕರ್ನಾಟಕಕ್ಕೆ ಬರಬೇಕಾಗಿತ್ತು. ಅಂದರೆ ಜತ್ ಸಂಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಸುತ್ತಲೂ ಇರ್ತಕ್ಕಂಥ ಹಳ್ಳಿಗಳು ಬಿಜಾಪುರ ಜಿಲ್ಲೆಗೆ ಸೇರ್ಪಡೆ ಆಗಬೇಕಾಗಿತ್ತು. ಬಿಜಾಪುರ ಜಿಲ್ಲೆಗೆ ಸೇರ್ಪಡೆ ಆಗುವ ಬದಲಾಗಿ ಆಗಿನ ಮಹಾರಾಷ್ಟ್ರ ಸರ್ಕಾರದ ಲಾಬಿಗಾಗಿ, ಆಗಿನ ಮಹಾರಾಷ್ಟ್ರ ಸರ್ಕಾರದ ಅಂದರೆ ಮುಂಬೈ ಪ್ರಾಂತದ ಮುಂಬೈ ಸರ್ಕಾರದ ಒಂದು ಲಾಬಿಗೆ ಒಳಪಟ್ಟು ನಮ್ಮ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ಜತ್ ಪ್ರದೇಶವು ಅಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿಬಿಡ್ತದೆ. ಆದರೆ ಮಹಾರಾಷ್ಟ್ರಕ್ಕೆ ಕೇವಲ ಜತ್ ಹೋಗಲಿಲ್ಲ, ಅದು ಕೇವಲ ಎಲ್ಲ ಹಳ್ಳಿಗಳು ಸೇರಿ ಒಂದು ತಾಲೂಕು ಮಾಡಿ ಆ ಒಂದು ತಾಲೂಕವನ್ನು ಸಾಂಗ್ಲಿ ಜಿಲ್ಲೆಗೆ ಸೇರಿಸಿಬಿಡ್ತಾರೆ. ಇವತ್ತಿನವರೆಗೂ ಸಾಂಗ್ಲಿ ಜಿಲ್ಲೆಯಲ್ಲಿ ಜತ್ ಒಂದು ತಾಲೂಕು ಆಗಿ ಉಳಿದಿದೆ. ಇಲ್ಲಿ ಸಮಸ್ಯೆ ಇರೋದು ಏನೆಂದರೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಮರಾಠಿಗರ ಬಗ್ಗೆ ಕರ್ನಾಟಕ ಸರ್ಕಾರವು ಸಾಕಷ್ಟು ಕಾಳಜಿ ತೋರಿಸ್ತದೆ. ತೋರಿಸದಿದ್ದರೆ ಭಾಳ ಗಲಾಟೆ ಮಾಡ್ತಾರೆ. ಕರ್ನಾಟಕದಲ್ಲಿರ್ತಕ್ಕಂಥ ಮರಾಠಿಗರ ಬಗ್ಗೆ ಕರ್ನಾಟಕ ಸರ್ಕಾರವು ಕಾಳಜಿ ತೋರಿಸ್ತದೆ. ಆದರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕರ್ನಾಟಕರ ಬಗ್ಗೆ ಮಹಾರಾಷ್ಟ್ರ ಸರ್ಕಾರವು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಳಜಿ ತೋರಿಸ್ತಾ ಇಲ್ಲ. ಇದು ವ್ಯತ್ಯಾಸ ಇರೋದು. ಅಂದರೆ ನಮ್ಮ ಕನ್ನಡಿಗರು ಮಹಾರಾಷ್ಟ್ರದಲ್ಲಿದ್ದಾರೆ, ಆ ಮಹಾರಾಷ್ಟ್ರ ನಮ್ಮ ಕನ್ನಡಿಗರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಳಜಿ ತೋರಿಸ್ತಾ ಇಲ್ಲ. ಏಕೆಂದರೆ ಇಲ್ಲಿ ಅವರು ಕೇವಲ ಕನ್ನಡಿಗರು ಅಂತಕ್ಕಂಥ ಒಂದೇ ಕಾರಣಕ್ಕಾಗಿ, ಸನ್ಮಾನ್ಯ ಸಭಾಪತಿಗಳೇ, ಕೇವಲ ಕನ್ನಡಿಗರು ಅಂತ ಒಂದೇ ಕಾರಣಕ್ಕಾಗಿ ಅವರನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ. ಅವರ ಭಾಷೆ, ಸಂಸ್ಕೃತಿ ಮತ್ತು ವೇಷಭೂಷಣ, ಈವನ್ ಆಹಾರ ಎಲ್ಲವೂ ಕನ್ನಡಮಯವಾಗಿದೆ.
ಎಲ್ಲವೂ ಕನ್ನಡ. ನಾವು ಕನ್ನಡ ಮಾತಾಡಿದ್ರೆ ನಾವು ಇಂಗ್ಲೀಷ್ನಾಗೆ ಕನ್ನಡ ಮಿಕ್ಸ್ ಮಾಡಿ ಮಾತಾಡ್ತೀವಿ, ಅವರು ಶುದ್ಧ ಕನ್ನಡ ಮಾತಾಡ್ತಾರೆ. ಕನ್ನಡದ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಏನಾದರೂ ಕಲಿಬೇಕಾದ್ರೆ ನಾವು ಅವರಿಂದ ಕಲಿಬೇಕು. ಏನ್ ಮಾಡ್ಬೇಕು ಹೇಳಿ? ಅದಕ್ಕೆ ಕೊನೆ ಬರ್ತೀವಿ ಸರ್, ಅದಲ್ಲ ನಂತರ ಕೇಳ್ತೀವಿ. ಬರೋದಿಲ್ಲ ಅಂಥವರ ಕುರಿತು ಇವತ್ತು ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂತ ತಮ್ಮ ಮೂಲಕ ಕೇಳಲು ಇಚ್ಛಪಡ್ತೇನೆ. ಮಂತ್ರಿಗಳು ಉತ್ತರ ಕೊಟ್ಟಾಗಿದ ಮೇಲೆ ಅಲ್ಲಿ ವಾಸ್ತವವಾಗಿ ಬೇಕಾದಂಥ ಬೇಡಿಕೆಗಳ ಬಗ್ಗೆ ನಾನು ಮಂಡನೆ ಮಾಡ್ತೇನೆ. ಸಚಿವರು, ಸನ್ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಏನು ಬಿಜಾಪುರ ಜಿಲ್ಲೆ ಕಲಬುರಗಿ ಬೀದರ್ ಇರ್ತಕ್ಕಂಥ ಸಮಸ್ಯೆಗಳನ್ನು ಇವತ್ತು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಅವರೇನು ಪ್ರಸ್ತಾಪ ಮಾಡಿದ್ರೆ ಈ ಛತ್ತ ಸಂಸ್ಥಾನ ಸಾಂಗ್ಲಿಯಲ್ಲಿ ಸೇರಿದೆ, ಅದಕ್ಕೆ ಯಾವ ರೀತಿಯಾಗಿ ಪರಿಹಾರ ಹುಡುಕಬೇಕು ಅನ್ನೋದನ್ನು ಇದನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಿ ಒಂದು ಸಮಿತಿಯನ್ನು ಅದನ್ನು ಕರೆದು ಅದಕ್ಕೆ ಏನು ಬೇಕಾದರೂ ಕೆಲಸ ಮಾಡೋಕ್ಕೆ ನಾವು ಸರ್ಕಾರ ಬದ್ಧ ಇದೆ. ಬಹುಶಃ ನಮ್ಮ ಮಂತ್ರಿಗಳಿಗೆ ಜತ್ತಿನಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಗಡಿ ಪ್ರದೇಶದ ಅಭಿವೃದ್ಧಿ ಒಂದೇನು ಮಂಡಳಿ ಅಥವಾ ನಿಗಮ ಏನಿದೆ ಅದು ಅವರು ತಮ್ಮ ಗಮನಕ್ಕೆ ತಂದ ಹಾಗಿಲ್ಲ. ತಾವು ಹೇಳ್ತಕ್ಕಂಥ ಉತ್ತರದಲ್ಲಿ ಅದು ನನಗೆ ಉತ್ತರ ಸಿಗ್ತಾ ಇದೆ. ಜತ್ತಿನಲ್ಲಿರ್ತಕ್ಕಂಥ ಕನ್ನಡಿಗರು ಅಲ್ಲಿ ಬಹಳ ಸಿಂಧೂರು ಲಕ್ಷ್ಮಣ ಅಂತಕ್ಕಂಥ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರನು ಆಗಿ ಹೋದಂಥವ್ರು ಕನ್ನಡಿಗ ಆತ. ಈ ಬಿಜಾಪುರ ಭಾಗದಲ್ಲಿ ಅಥಣಿ ಭಾಗ ಬರುತ್ತದೆ, ಅಥಣಿ ಬೆಳಗಾವಿ ಅಥಣಿ ಮತ್ತು ಬಿಜಾಪುರದ ಭಾಗ ಅದು ಅಲ್ಲಿ ಸಂಬಂಧಪಡ್ತದೆ ಜತ್ ಅಂತಕ್ಕಂಥದ್ದು. ಅಲ್ಲಿ ಬಹಳ ಸಮಸ್ಯೆ ಇದೆ. ಏನಂದರೆ ಅಲ್ಲಿ 1ರಿಂದ 10ನೇ ತರಗತಿವರೆಗೆ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿದೆ, ಆದರೆ ಕನ್ನಡ ಕಲಿಸ್ತಕ್ಕಂಥ ಶಿಕ್ಷಕರ ಕೊರತೆ ಇದೆ. ಅಲ್ಲಿ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ. ಕನ್ನಡ ಶಾಲೆಗಳಿದ್ದಾವೆ, ಆದರೆ ಶಿಕ್ಷಕರು ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ ಮಹಾರಾಷ್ಟ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ. ಇದರ ಬಗ್ಗೆ ತಾವು ಗಮನ ಹರಿಸಬೇಕು. ಎರಡನೇದು, ನಾವು ಈ ಗಡಿನಾಡು ಮತ್ತು ಹೊರನಾಡು ಕನ್ನಡಿಗರಿಗೆ 5% ನಾವು ರಿಸರ್ವೇಷನ್ ಕೊಟ್ಟಿದ್ದೀವಿ, ತಮಗೆ ಗೊತ್ತಿದೆ. ಆ 5% ರಿಸರ್ವೇಷನ್ನು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಸರಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸುತ್ತೋಲೆ ಇಲ್ಲ. ಅದರ ಬಗ್ಗೆ ತಾವು ಗಮನ ಹರಿಸಬೇಕು. ಇನ್ನು ಮೂರನೇದು, ಗಡಿ ಪ್ರದೇಶದಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಕನ್ನಡದಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ, ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ನಾವು ವಿಶೇಷ ಒಂದು ಈ ಶಿಷ್ಯ ವೇತನ ಕೊಟ್ಟು ಅವರಿಗೆ ಎನ್ಕರೇಜ್ ಮಾಡಬೇಕು. ಕನ್ನಡದ ಬಗ್ಗೆ ಇರತಕ್ಕಂಥ ಅಭಿಮಾನ ನಾವು ಅವರಿಂದ ಕಲಿಬೇಕಾಗಿದೆ ಕನ್ನಡಿಗರು. ಹಾಗಾಗಿ ಅವರು ಕನ್ನಡ ಓದ್ತದೆ. ಎಷ್ಟು ಅನ್ಯಾಯ ಇದೆ ಅಂದರೆ ಮಹಾರಾಷ್ಟ್ರ ಸರ್ಕಾರ ಅವರನ್ನು ತುಳಿತಕ್ಕಂಥ ಬ್ರಿಟಿಷರ ಕಾಲದಲ್ಲಿ ತುಳಿತಕ್ಕಂಥ ಸರ್ಕಾರ ಏನು ಮಾಡಿತಲ್ಲ, ಸೇಮ್ ಮಹಾರಾಷ್ಟ್ರ ಸರ್ಕಾರ ಮಾಡ್ತದೆ. ಯಾರ ವಿರುದ್ಧ? ನಮ್ಮ ಕನ್ನಡಿಗರ ವಿರುದ್ಧ. ಜತ್ತಿನಲ್ಲಿರ್ತಕ್ಕಂಥ ಮತ್ತು ಅಕ್ಕಲ್ಕೋಟು ಅಲ್ಲಿರ್ತಕ್ಕಂಥ ಶೋಲಾಪುರದಲ್ಲಿರ್ತಕ್ಕಂಥವ್ರ ಬಗ್ಗೆ. ಸೊ ಅವ್ರ ಬಗ್ಗೆ ನಾವು ವಿಶೇಷ ಕಾಳಜಿ ತೋರಿಸ್ಬೇಕು. ಇವತ್ತಿನವರೆಗೆ ಶೋಲಾಪುರದಲ್ಲಿ ಕನ್ನಡದ ಬಗ್ಗೆ ಬಹಳ ಅಭಿಮಾನದಿಂದ ಮಾತಾಡ್ತಾರೆ. ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕನ್ನೋದು. ಇನ್ನೊಂದು ವಿಶೇಷ ಏನೆಂದರೆ, ಮಹಾರಾಷ್ಟ್ರ ಸರ್ಕಾರವು ಕರ್ನಾಟಕದಲ್ಲಿರ್ತಕ್ಕಂಥ ಮರಾಠಿಗರ ಜಾತಿಗಳೇನಿದ್ದಾವಲ್ಲ ಅದೇ ಜಾತಿಗಳು ಯಥಾವತ್ತಾಗಿ ತೆಗೆದುಕೊಂಡಿದ್ದಾರೆ ಸಭಾಪತಿಗಳೇ. ಅಂದರೆ ಕರ್ನಾಟಕದಲ್ಲಿರ್ತಂಥ ಮರಾಠಿಗರ ಜಾತಿಗಳು ಯಾಜಿಟಿಸ್ ತಗೊಂಡು ಅಲ್ಲಿ ರಿಸರ್ವೇಷನ್ ಕೊಡ್ತಾ ಇದ್ದಾರೆ ಅಲ್ಲೇ. ಆದರೆ ಹೊರನಾಡಿನ ಕನ್ನಡಿಗರು ನಮ್ಮ ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕಿದರೆ ಅವರು ಜನರಲ್ ಮೆರಿಟ್ನಲ್ಲಿ ಬರ್ತಾರೆ, ಅಂದರೆ GM ಆಗ್ತಾರೆ. ಸೊ ಇದು ನಾವು ಅವ್ರಿಗೆ ಯಾವಾಗ ರಿಸರ್ವೇಷನ್ ಕೊಡ್ತಾರೆ, ನಾವು ರಿಸರ್ವೇಷನ್ ಕೊಡಬೇಕಲ್ಲ. ಸೊ ಅದರ ಬಗ್ಗೆ ತಾವು ಗಮನ ಹರಿಸ್ಬೇಕು ಅನ್ನೋದೊಂದು ನನ್ನ ಒಂದು ಒತ್ತಾಸೆ. ಆಮೇಲೆ ಇನ್ನು ನಾವು ಗಡಿನಾಡ ಮತ್ತು ಹೊರನಾಡ ಕನ್ನಡಿಗರಿಗೆ ಕೊನೆಯದಾಗಿ ಸಭಾಪತಿಗಳೇ, ಅಲ್ಲಿರ್ತಕ್ಕಂಥವರು ನಮ್ಮ ವಸತಿ ಶಾಲೆಗಳಿಗೆ ಬರಲು ಇಷ್ಟಪಡ್ತಾರೆ. ಏಕೆಂದರೆ ಕರ್ನಾಟಕದಲ್ಲಿ ವಸತಿ ಶಾಲೆಗಳು ಭಾಳ ಅದ್ಭುತವಾಗಿ ನಡೀತಾ ಇದ್ದಾವೆ. ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಒಂದು ಸಂಗತಿ. ಅಲ್ಲಿರ್ತಕ್ಕಂಥ ಶಾಲೆಗಳಿಗೆ ಅವರಿಗೆ ನಾವು ನಮ್ಮ ಶಿಕ್ಷಣ ಸಚಿವರು ಇಲ್ಲೇ ಇದ್ದಾರೆ, ಅವರಿಗೆ ಅನುಕೂಲ ಮಾಡಲು ಅವಕಾಶ ಕೊಟ್ಟರೆ, ಅಂದರೆ ಕನ್ನಡ ಮಾತಲ್ಲಿ ಓದಲು ಅವಕಾಶ ಕೊಟ್ಟರೆ ಅಥವಾ ಅವರಿಗೆ ನಾವು ರಿಸರ್ವೇಷನ್ ಕೊಟ್ಟರೆ ಅವರಿಗೆ ಅನುಕೂಲ ಆಗ್ತದೆ. ಮತ್ತು ಆ ಹೊರನಾಡು ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡದ ಭಾಷೆ ಕುರಿತು ಹೋರಾಟ ಮಾಡ್ತಕ್ಕಂಥ ಸಾಕಷ್ಟು ವ್ಯಕ್ತಿಗಳಿದ್ದಾರೆ. ಅವರಿಗೆ ಗುರುತಿಸಿ ನಾವು ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಬೇಕು ಸರ್. ಏನ್ ಮಾಡ್ಬೇಕು ಹೇಳ್ಬಿಡಿ. ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಅವ್ರಿಗೆ 5-6 ಪಾಯಿಂಟ್ ಹೇಳಿದವ್ರಿಗೆ ಇದು ಕೊನೆ ಪಾಯಿಂಟ್ ಬಂದಿದ್ದೀನಿ. ಹಾಗೆ ಈಗಾಗಲೇ ಸಾಕಷ್ಟು ಸಮಿತಿಗಳು ರಚನೆ ಆಗಿದೆ. ಸಮಿತಿಗಳು ವರದಿಗಳು ಕೊಟ್ಟಿದ್ದಾರೆ. ವಾಟ ನಾಗರಾಜ್ ಅವ್ರ ವರದಿ ಇದೆ, ಸನ್ಮಾನ್ಯ HK ಪಾಟೀಲ್ ವರದಿ ಇದೆ, ಆಮೇಲೆ ಬರಗು ರಾಮಚಂದ್ರಪುರ ವರದಿ ಇದೆ. ಇವೆಲ್ಲವೂ ವರದಿಗಳು ಕೊಟ್ಟಿದ್ದಾವೆ.
ಅವರು ಅವರ ಹೊರನಾಡ ಕನ್ನಡಿಗರ ಬದುಕಿನ ಬಗ್ಗೆ, ಜೀವನ ಬಗ್ಗೆ ಯಾವ ರೀತಿ ಸುಧಾರಣೆ ಮಾಡಬೇಕಂತ ಸರ್ಕಾರಕ್ಕೆ ಆ ವರದಿಗಳು ಕೊಟ್ಟಿದ್ದಾರೆ. ಆ ವರದಿಗಳಲ್ಲಿ ಧೂಳು ತಿನ್ಕೋತಾ ಬಿದ್ದಿದ್ದಾವೆ. ನಾಮಕೆ ಒಂದು ಗಡಿನಾಡು ಅಭಿವೃದ್ಧಿ ನಿಗಮನ ಅಂಥದ್ದು ಇದು ಮಾಡಿದ್ದಾರೆ. ಅದಕ್ಕೆ ಹಣ ಇಲ್ಲ, ಗ್ರಾಂಟ್ ಇಲ್ಲ, ಕೆಲಸ ಮಾಡೋದಕ್ಕೆ ಏನು ಆಗ್ತಾಯಿಲ್ಲ ಅವರಿಗೆ, ಮತ್ತು ಹೇಳಿದರೆ ಅಸಹಾಯಕತೆ ತೋರಿಸ್ತಾರೆ. ಹೀಗಾಗಿ ಈ ಸಮಿತಿಗಳ ವರದಿಗಳನ್ನು, ಶಿಫಾರಸನ್ನು ತಾವು ಜಾರಿಗೆ ತರಬೇಕು. ಮತ್ತು ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ನಮ್ಮ ಸಹೋದರರು, ನಮ್ಮ ಪಕ್ಕದಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಕನ್ನಡ ಸಹೋದರರಿಗೆ ನಾವು ಹೆಚ್ಚಿನ ಮಾನ್ಯತೆ ಕೊಟ್ಟು, ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು, ಬೆಂಬಲ ಕೊಟ್ಟು, ಯಾವ ರೀತಿ ಮರಾಠಿಗರಿಗೆ ಬೆಂಬಲ ಕೊಡ್ತಾ ಇದ್ದಾರೋ ನೀವು ಮಹಾರಾಷ್ಟ್ರ ಸರ್ಕಾರವು, ನಾವು ಸಹಿತ ಕರ್ನಾಟಕ ಸರ್ಕಾರ ಹೊರನಾಡ ಕನ್ನಡಿಗರ ಬಗ್ಗೆ ಹೆಚ್ಚಿನ ಒಂದು ನಾವು ಬೆಂಬಲ ಕೊಟ್ಟು ಅವರ ಕನ್ನಡ ಬೆಳೆಯುವಂತೆ ಆಗಬೇಕು ಮತ್ತು ಕನ್ನಡವನ್ನು ನಾವು ಉಳಿಸಬೇಕು. ಅವರಿಗೆ ಕನ್ನಡದ ಅಭಿಮಾನವನ್ನು ನಾವು ಇನ್ನೂ ಹೆಚ್ಚಿನ ಬೆಳೆಸಬೇಕು ಮತ್ತು ಕನ್ನಡಾಂಬೆಗೆ ನಾವು ನಿಜವಾದ ಒಂದು ಸೇವೆ ಸಲ್ಲಿಸುತ್ತಾ ಸಾಧ್ಯವಾಗುತ್ತದೆ ಅಂತ ಹೇಳಿ ಇಂಥ ವಿಶೇಷವಾದಂಥ ಒಂದು ವಿಷಯವನ್ನು ಮಂಡನೆ ಮಾಡೋದಕ್ಕಾಗಿ ಅಥವಾ ಪ್ರಸ್ತಾವಿಸುವುದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಸಭಾಪತಿಗಳಿಗೆ ನಾನು ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮಗೂ ನಮಸ್ಕಾರಗಳು. ಸರಿ, ಏನು ಹೇಳ್ಬೇಕಂದ್ರೆ ಮತ್ತೆ ಸನ್ಮಾನ್ಯ ಸಭಾಪತಿಗಳೇ, ನಿಂತ್ಕೊಂಡು ಗೊತ್ತಾಗಲ್ಲ. ಈ ಗಡಿನಾಡು ಅಭಿವೃದ್ಧಿ ಮಂಡಳಿ ಭಾಳ ಇತ್ತೀಚೆಗೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟಿಗೆ ಸೇರಿತು. ಮುಂಚೆ ಅದು ಕನ್ನಡ ಸಂಸ್ಕೃತಿ ಇಲಾಖೆ. ನಿಂತ್ಕೊಂಡದು ಗೊತ್ತಾಗಲ್ಲ, ಕುತ್ಕೊಂಡದು ಗೊತ್ತಾಗೋದಿಲ್ಲ. ನೀವು ಹೆಂಗನ ತಿಳ್ಕೊಳ್ಳಿ ಸರ್. ಇಷ್ಟೇ ಸರ್. ಈಗ ಭಾಳ ವಿಚಾರಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಖಂಡಿತವಾಗಿಯೂ ಇದೇ ವಾರದಲ್ಲಿ ಈ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನ ನಿಮ್ಮನ್ನು ಕರೆದು ಒಂದು ಮಾತಾಡಿ ಆ ಭಾಗಕ್ಕೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರನ್ನ ಒಂದು ಸಮಿತಿ ಕಳಿಸಿ ಅಲ್ಲಿಂದ ಏನು ಕೆಲಸ ಆಗಬೇಕು ಅದು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ.